ಹರಿ ಓಂ ಶುಭೋದಯ ಸುಪ್ರಭಾತ ಎಲ್ಲರಿಗೂ. ಇವತ್ತು ಅಫರ್ಮೇಷನ್ ಚಾಲೆಂಜ್ನ 14ನೇ ದಿನ. ಆ್ಯಂಡ್ ಇವತ್ತಿನ ಅಫರ್ಮೇಷನ್, ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಮೈ ಲೈಫ್. ಅಂದರೆ ಎಲ್ಲನೂ ನಾನು ನನ್ನ ಯೋಚನೆಗಳಿಗೆ, ಭಾವನೆಗಳಿಗೆ, ನಾನು ಮಾಡೋ ಕೆಲಸಗಳಿಗೆ ನಾನೇ ಜವಾಬ್ದಾರಿ. ತಪ್ಪು ಮಾಡೇ ಮಾಡ್ತಾರೆ, ಏನಾದರೂ ಆಗೋದು ಸಹಜ. ಬಟ್ ಅದನ್ನು ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅದನ್ನು ಸರಿ ಮಾಡೋದು ಇಸ್ ವಾಟ್ ಮ್ಯಾಟರ್ಸ್. ಅದೇನಾದರೂ ಆಗಿರ್ಬೋದು. ಈಗ ಯಾರಾದರೂ ಏನಾದರೂ ಅಂದರು, ಏನೇ ಆದರೂ ಕೂಡ ಅದನ್ನು ನಿಮಗೆ ನೀವು ಹೆಂಗೆ ಅಫೆಕ್ಟ್ ಮಾಡ್ಕೋತೀರಾ, ಯಾವ ಥರ ತಗೋತೀರಾ, ಯಾವ ಥರ ಅಕ್ಸೆಪ್ಟ್ ಮಾಡ್ತೀರಾ, ಯಾವ ಥರ ಯೋಚನೆ ಮಾಡ್ತೀರಾ ಆ ಸಿಚುವೇಶನ್ ಅಥವಾ ಸನ್ನಿವೇಶವನ್ನು ಅನ್ನೋದು ನಿಮ್ಮ ಮೇಲೆ ಆಧಾರಿತವಾಗಿರುತ್ತೆ. ಈಗ ಎಷ್ಟೋ ಜನ ಈಗ ಯಾರನ್ನಾದ್ರೂ ನೋಡಿದ್ರು, ನೀವು ಹೆಂಗೆ ಒಬ್ಬ ಮನುಷ್ಯನ ಬಗ್ಗೆ ಅಥವಾ ಒಂದು ಪರಿಸ್ಥಿತಿ ಬಗ್ಗೆ, ಯಾವುದಾದ್ರೂ ವಸ್ತುನೇ ಆಗಿರ್ಬೋದು, ನೀವು ಹೆಂಗೆ ಅಸ್ಯೂಮ್, ಪ್ರಿಸಂಪ್ಷನ್ಸ್ ಎಲ್ಲ ಮಾಡ್ತೀರಾ, ಅದು ನಿಮ್ಮ ಮೇಲೆ ಬಿಟ್ಟಿದೆ. ಅದು ಮಾಡಬೇಕಾ ಮಾಡಬಾರ್ದಾ, ಸರಿ ತಪ್ಪು ಅನ್ನೋದು ಸೆಕೆಂಡ್ರಿ. ಸೊ ಅದು ನೀವು ಯೋಚನೆ ಮಾಡೋದ್ರ ಮೇಲೆ ಆಧಾರವಾಗಿರುತ್ತೆ. ಸೊ ಇಟ್ ಈಸ್ ನ್ಯಾಚುರಲ್. ನಾವು ಸಣ್ಣ ವಯಸ್ಸಿಂದ ನಾನು ಮಾಡಿದ್ದೀನಿ. ನಾವು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದು ಈಸಿ ಆಗಿಬಿಡುತ್ತೆ ಸಣ್ಣವರಿದ್ದಾಗ, ಅಥವಾ ನಮ್ಮ ಅಪ್ಪ ಅಮ್ಮಂದ್ರ ಮೇಲೆ ಬ್ಲೇಮ್ ಮಾಡೋದು ದೊಡ್ಡವರಾಗ್ತಾ ಆಗ್ತಾ ಟೀನೇಜ್ ಅಲ್ಲಿ ಹಂಗೆ. ದಟ್ ಈಸ್ ನ್ಯಾಚುರಲ್. ಬಟ್ ಲೇಟರ್ ನಿಮಗೆ ರಿಯಲೈಸೇಷನ್ ಅದು ನೀವು ಮಾಡ್ಕೋಬೇಕು. ದಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಅದರ್ಸ್. ನಿಮ್ಮ ಲೈಫ್, ನಿಮ್ಮ ಡಿಸಿಷನ್ಸ್. ಸ್ವಲ್ಪದು ಹಂಗೆ ಅನಿಸತ್ತೆ ಅದು ಬೇರೆಯವರಿಂದ ಹಿಂಗಾಗಿದೆ ಅಂತ. ಬಟ್ ಕೆಲವೊಂದು ಹಿಂಗೆ ಆಗಬೇಕು ಅಂತ ನಿರ್ಧಾರವಾಗಿರುತ್ತೆ ಮೊದಲೇ. ಸೊ ನೀವೇನು ಮಾಡಿದ್ರೂ ಬದಲಾಯಿಸೋಕ್ಕಾಗಲ್ಲ. ಇಟ್ಸ್ ಜಸ್ಟ್ ಅಕ್ಸೆಪ್ಟ್ ಮಾಡಬೇಕು. ಬ್ಯಾಡ್ ಕಾರ್ಪೆಂಟ್ರ್ ಆಲ್ವೇಸ್ ಬ್ಲೇಮ್ಸ್ ಹಿಸ್ ಟೂಲ್ಸ್ ಅನ್ನಂಗೆ, ನಾವು ಬ್ಲೇಮ್ ಮಾಡಿದೆ ಅದು ಬೇರೆಯವ್ರದ್ದು ತಪ್ಪು ಇರಲಿ ಬಿಡಲಿ ಇಸ್ ನಾಟ್ ಯೋರ್ ಪ್ರಾಬ್ಲಮ್. ನಿಮ್ಮದು ನೀವು ನೋಡ್ಕೋಬೇಕು, ನಮ್ಮದು ನಾವು ನೋಡ್ಕೋಬೇಕು. ನಾವು ಆ ಕಂಟೆಸ್ಟಲ್ಲಿ, ನಾವು ಯೋಚನೆಯಲ್ಲಿ ಅಥವಾ ನಮ್ಮ ರಿಯಾಕ್ಷನಲ್ಲಿ ನಾವು ಮಾಡಿರೋದು ಸರಿನಾ ತಪ್ಪಾ ಏನು ಅಂತ ಇಂಟ್ರಾಸ್ಪೆಕ್ಟ್ ಮಾಡೋದು ಇಂಪಾರ್ಟೆಂಟ್. ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಆಫ್ ಆರ್ ಸೆಲ್ಸ್, ಆರ್ ಥಾಟ್ಸ್, ಎಮೋಷನ್ಸ್ ಇಸ್ ಇಂಪಾರ್ಟೆಂಟ್. ಸೊ ನೀವು ಹೇಳಿ ದ್ಯಾಟ್ ಯು ಆರ್ ರೆಸ್ಪಾನ್ಸಿಬಲ್, ಐ ಆಮ್ ರೆಸ್ಪಾನ್ಸಿಬಲ್. ಹೀಗೆ ಹೇಳ್ತಾ ನಗ್ತಾರಿ, ನಗ್ತಾರಿ, ಖುಷಿಯಾಗಿರಿ, ಶುಭವಾಗಲಿ. ಹ್ಯಾಪಿ ಸಂಡೇ.